ಸನ್ನದ್ಧವಾಗಿದೆ. ಲೋಕಸಮರದ ಕಹಳೆಯನ್ನ ಮೊಳಗಿಸೋದಿಕ್ಕೆ ಬಿಜೆಪಿ ಸಂಕಲ್ಪ ಪತ್ರ ರೆಡಿಯಾಗಿದೆ. ಆ ಸಂಕಲ್ಪ ಪತ್ರದ ಅನಾವರಣ ಆಗಬೇಕು. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಪಕ್ಷದ ಪ್ರಣಾಳಿಕೆ ಬಿಡುಗಡೆ ಆಗಲಿದೆ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ. ದೆಹಲಿಯ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ಸಂಕಲ್ಪ ಪತ್ರ ರಿಲೀಸ್ ಆಗುತ್ತೆ ಕೆಲವೇ ಕ್ಷಣಗಳಲ್ಲಿ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಈ ಪ್ರಣಾಳಿಕೆ ಸಿದ್ಧಗೊಂಡಿದೆ. ಸಾವಿರಾರು ಸಲಹೆಗಳನ್ನ ಪರಿಶೀಲನೆ ಮಾಡಿ ಪ್ರಣಾಳಿಕೆಯನ್ನ ಸಿದ್ಧಪಡಿಸಲಾಗಿದೆ. ಯುವ ಜನತೆ, ರೈತ ಕಲ್ಯಾಣ, ಮಹಿಳೆಯರು, ಬಡವರಿಗೆ ಪ್ರಣಾಳಿಕೆಯಲ್ಲಿ ವಿಶೇಷ ಆದ್ಯತೆಯನ್ನ ನೀಡಲಾಗುತ್ತೆ ಅಂತ ಈಗಾಗಲೇ ಕಮಲ ಪಡೆ ಹೇಳ್ತಾನೆ ಇದೆ. ಹಾಗಾದ್ರೆ ಆ ಪ್ರಣಾಳಿಕೆಯಲ್ಲಿ ಏನಿರುತ್ತೆ ಅನ್ನುವಂತಹ ಕುತೂಹಲ ಇದೆ. ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಸೇರಿದ ಹಾಗೆ 21 ಮಂದಿ ಪ್ರಣಾಳಿಕೆ ಸಮಿತಿಯ ಸದಸ್ಯರಾಗಿದ್ದರು. ಲೋಕಸಭೆ ಚುನಾವಣೆಗೆ ಬಿಜೆಪಿ ಸಿದ್ಧಪಡಿಸಿರುವಂತಹ ಪ್ರಣಾಳಿಕೆ ಸಂಕಲ್ಪ ಪತ್ರವನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಡುಗಡೆ ಮಾಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ಬಿಜೆಪಿಯ ಸಂಕಲ್ಪ ಪತ್ರ, ಬಿಜೆಪಿಯ ಪ್ರಣಾಳಿಕೆ ಈಗಾಗಲೇ ರೆಡಿ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ರಿಲೀಸ್ ಕೂಡ ಆಗತ್ತೆ. ಸೊ ಬಹಳಷ್ಟು ನಿರೀಕ್ಷೆ ಇದೆ ಪ್ರಣಾಳಿಕೆಯ ಬಗ್ಗೆ. ಏನೆಲ್ಲ ಇರಬಹುದು? ವೀಣಾ, ನ್ಯಾಯಪತ್ರ ವರ್ಸಸ್ ಸಂಕಲ್ಪ ಪತ್ರ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಕಾಂಗ್ರೆಸ್ ಕೂಡ ನ್ಯಾಯಪತ್ರದ ಹೆಸರಿನಲ್ಲಿ ಕಳೆದ ಒಂದು ವಾರದ ಹಿಂದೆ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿತ್ತು ಲೋಕಸಭಾ ಚುನಾವಣೆಗೆ. ಅದರಲ್ಲೂ ಕೂಡ ಸಾಕಷ್ಟು ಅಂಶಗಳನ್ನು ಉಲ್ಲೇಖ ಮಾಡಲಾಗಿತ್ತು. ಮೀನುಗಾರರಿಂದ ಹಿಡಿದು ಈಗಂದ್ರೆ ಮೋದಿ ನೇತೃತ್ವದ ಸರ್ಕಾರ ಏನೇನೆಲ್ಲ ಮಾಡಿದೆ ಅದನ್ನು ಎಲ್ಲವನ್ನ ತನಿಖೆಗೆ ಒಪ್ಪಿಸುತ್ತೇವೆ ಅನ್ನುವಂತಹ ಮಾತಿನ ತನಕ ಎಲ್ಲವನ್ನು ಕೂಡ ಉಲ್ಲೇಖವನ್ನ ಮಾಡಿ ಈ ನಮ್ಮ ಸರ್ಕಾರ ಬಂದ್ರೆ ಇಂಥ ಭರವಸೆಗಳನ್ನ ನೀಡ್ತೇವೆ, ಅಂದ್ರೆ ಇಂಥ ಕೆಲಸಗಳನ್ನ ನಾವು ಮಾಡ್ತೇವೆ ಅನ್ನುವಂಥದ್ದು. ಅದಕ್ಕೆ ಅವರ ಪ್ರಕಾರ, ಕಾಂಗ್ರೆಸ್ನ ಪ್ರಣಾಳಿಕೆಯ ಪ್ರಕಾರ ನ್ಯಾಯ ಪತ್ರ ಅಂತ, ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯವನ್ನು ಒದಗಿಸುವಂತ ಕೆಲಸ ಮಾಡ್ತೇವೆ ಅನ್ನುವಂಥದ್ದನ್ನ ಕಾಂಗ್ರೆಸ್ನವರು ಹೇಳಿದ್ರು ತಮ್ಮ ನ್ಯಾಯಪತ್ರದಲ್ಲಿ. ಆದ್ರೆ ಇದಕ್ಕೆ ವಿರುದ್ಧವಾಗಿ ಅಂದ್ರೆ ಇವತ್ತು ಬಿಜೆಪಿ ಅವರು ಸಂಕಲ್ಪ ಪತ್ರವನ್ನ ರಿಲೀಸ್ ಮಾಡ್ತಾ ಇರುವಂತದ್ದು. ಕಳೆದ ಅಂದ್ರೆ 2019 ಚುನಾವಣೆಯಲ್ಲೂ ಕೂಡ ಇದೇ ಏಪ್ರಿಲ್ 10 ಆಸುಪಾಸಿನಲ್ಲಿ ಒಂದು ಸಂಕಲ್ಪ ಪತ್ರವನ್ನ ರಿಲೀಸ್ ಮಾಡಿದ್ರು. ಸಾಕಷ್ಟು ಅಂಶಗಳು ಅವಾಗ ಪ್ರಸ್ತಾಪ ಮಾಡಿದ್ರು. ರಾಮ ಮಂದಿರ ವಿಚಾರ ಇರ್ಬೋದು, 370 ಆರ್ಟಿಕಲ್ ರದ್ದು ಇರ್ಬೋದು, UCC ಇರ್ಬೋದು, ಅದೇ ರೀತಿ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಇರ್ಬೋದು, ಮತ್ತೆ ಇಂಟರ್ನಲ್ ಸೆಕ್ಯೂರಿಟಿ ಇರ್ಬೋದು, ಎಕ್ಸ್ಟರ್ನಲ್ ಸೆಕ್ಯೂರಿಟಿ ಇರ್ಬೋದು, ರೈತರ ಆದಾಯ ದ್ವಿಗುಣಗೊಳಿಸುವಂಥದ್ದು ಇರ್ಬೋದು, ಯುವಕರನ್ನ ಆಕರ್ಷಣೆ ಮಾಡುವಂಥದ್ದು ಇರ್ಬೋದು, ಅಂದ್ರೆ ಅವರಿಗೆ ಸ್ಕೀಮ್ಗಳನ್ನ ಕೊಟ್ಟು ಆಕರ್ಷಣೆ ಮಾಡುವಂಥದ್ದು ಇರ್ಬೋದು. ಈ ಎಲ್ಲ ಅಂಶಗಳನ್ನ ಪ್ರಸ್ತಾಪ ಮಾಡಿದ್ರು. ಅದರಲ್ಲಿ ಏನೇನು ಪ್ರಸ್ತಾಪ ಮಾಡಿದ್ರು 2019ರಲ್ಲಿ ಪ್ರಮುಖ ಅಂಶಗಳು ಎಲ್ಲವನ್ನು ಕೂಡ ಅಂದ್ರೆ ಜಾರಿಗೆ ತಂದಿದ್ದನ್ನ ನಾವು ನೋಡ್ತೇವೆ. 370 ಇರ್ಬೋದು, ರಾಮ ಮಂದಿರ ಇರ್ಬೋದು, UCC ಇರ್ಬೋದು, ಇವೆಲ್ಲವೂ ಕೂಡ ಜಾರಿಗೆ ಬಂದಿದ್ದು ಕಳೆದ 5 ವರ್ಷಗಳಲ್ಲಿ ನಾವು ನೋಡ್ತೇವೆ. ಸೊ ಅದನ್ನ ಹೊರತುಪಡಿಸಿ ಈ ಬಾರಿ ಬಹಳಷ್ಟು ಆಕರ್ಷಣೆ ಇರುವಂತದ್ದು. ಅವರು ಅಂದ್ರೆ ಕಳೆದ ಚುನಾವಣೆ ಆರಂಭದಿಂದ ಅಂದ್ರೆ ಚುನಾವಣೆಯ ಪ್ರಚಾರಗಳ ಆರಂಭದಿಂದಲೂ ಕೂಡ ಹೇಳ್ಕೊಂಡು ಬರ್ತಾ ಇರುವಂತದ್ದು. ನಮಗೆ ಈ ಸಾರಿ 4 ದೃಷ್ಟಿಕೋನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದು, ಯುವ ಜನತೆ, ಮಹಿಳೆಯರು, ರೈತರು ಮತ್ತೆ ಬಡವರನ್ನ ನಾವು 4 ವಿಭಾಗಗಳನ್ನಾಗಿ ಇಟ್ಟುಕೊಂಡು ನೋಡ್ಕೊಂಡು ಬರ್ತಾ ಇದ್ದೇವೆ. ಇದು ನಮ್ಮ ಪ್ರಮುಖ ಅಜೆಂಡಾ ಆಗಿರುತ್ತೆ ಅನ್ನುವಂತ ಅರ್ಥದಲ್ಲಿ ಮಾತನಾಡ್ತಾ ಇದ್ರು ಪ್ರಧಾನಿಗಳಿರ್ಬೋದು, ಎಲ್ಲ ನಾಯಕರಿರ್ಬೋದು. ಇವತ್ತು ಅಜೆಂಡಾದಲ್ಲಿ ಅದೇ ಹೆಚ್ಚು ಕಡಿಮೆ ಇರುತ್ತೆ ಅನ್ನುವಂಥದ್ದು ಊಹೆ ಮಾಡಲಾಗ್ತಾ ಇದೆ. ಯುವಕರನ್ನ ಆಕರ್ಷಿಸುವ ಸಲುವಾಗಿ ಸಾಕಷ್ಟು ಸ್ಕೀಮ್ಗಳು ಘೋಷಣೆ ಆಗುವಂತ ಸಾಧ್ಯತೆ ಇದೆ. ಈ ತನಕ ಏನೇನು ಪ್ರಮುಖ ಕೆಲಸಗಳನ್ನ ಬಿಜೆಪಿ ಮಾಡಬೇಕಾಗಿತ್ತು ಕಳೆದ 5 ವರ್ಷಗಳಲ್ಲಿ ಮಾಡಿದೆ. ಈ ಸಾರಿಯೂ ಕೂಡ ಇಂಟರ್ನಲ್ ಸೆಕ್ಯೂರಿಟಿ ಇರ್ಬೋದು, ಭಯೋತ್ಪಾದನೆ ವಿರುದ್ಧ ಇರ್ಬೋದು, ಸೊ ಇವೆಲ್ಲದಕ್ಕೂ ಕೂಡ ಈ ಸಾರಿ ಹೆಚ್ಚು ಒತ್ತು ಇರುತ್ತೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ವೀಣಾ, ಎಸ್, ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗಾಗಿ. ಒಟ್ಟಿನಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮ ದಿನವೇ ಇವತ್ತು ಬಿಜೆಪಿ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಪ್ರಣಾಳಿಕೆ ಕೂಡ ಬಿಡುಗಡೆ ಆಗತ್ತೆ. ಏನಿರುತ್ತೆ ಆ ಪ್ರಣಾಳಿಕೆಯಲ್ಲಿ ಅನ್ನೋದನ್ನ ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.